ಇಸ್ಲಾಂ ಸಂಸ್ಥಾಪಕರಾದ ಪ್ರವಾದಿ ಮೊಹಮ್ಮದರ ಕುರಿತು ಶಾಸಕ ಯತ್ನಾಳ್ ಅವಹೇಳನ ಹೇಳಿಕೆ ವಿರುದ್ಧ ಕೋಲಾರದಲ್ಲಿ ಪ್ರತಿಭಟನೆ ನಡೆದಿದೆ. ನಗರದ ಗಾಂಧಿವನ ಬಳಿ ಪ್ರತಿಭಟನೆ ನಡೆಸಿದ ಮುಸ್ಲಿಂ ಬಾಂಧವರು ಯತ್ನಾಳ್ ಪದೇ ಪದೇ ಮುಸ್ಲಿಮರ ವಿರುದ್ಧ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ನಮ್ಮ ತಂದೆ ತಾಯಿ ಅಥವಾ ನಮ್ಮ ಸಮುದಾಯದ ಬಗ್ಗೆ ಅವಹೇಳನ ಮಾಡಿದಾಗ ನಾವು ಸಹಿಸಿಕೊಂಡಿದ್ದೇವೆ. ಆದರೆ ನಮ್ಮ ಪ್ರವಾದಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಯಾವುದೇ ಕಾರಣಕ್ಕೂ ಮಾತನಾಡಿದ್ರೆ ಸಹಿಸಿಕೊಳ್ಳುವುದಿಲ್ಲ. ಈ ಕೂಡಲೇ ಧರ್ಮಗುರುಗಳ ಕುರಿತು ಅವಹೇಳನ ಮತ್ತು ಅನ್ಯ ಧರ್ಮದ ಕುರಿತು ಪ್ರಚೋದನೆ ಮಾಡುವ ಭಾಷಣಗಳ ವಿರುದ್ಧ ಒಂದು ಕಾನೂನು ಜಾರಿಗೆಯಾಗಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಈ ಕೂಡಲೇ ಯತ್ನಾಳ್ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಬೇಕು. ಇಂತಹ ಘಟನೆಗಳು ಮುಂದೆ ಯಾವುದೇ ಕಾರಣಕ್ಕೂ ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. धर्म को छोड़ो मत, दूसरे के धर्म को छेड़ो मत. ಆಗಿರೋ ಬಟ್ ನೀನು ಯಾವ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೂ ನಿನ್ನ ಕೆಡೋಕೆ ಹೋಗಬೇಡ, ಮುಸಲ್ಮಾನ್ ಧರ್ಮಕ್ಕೂ ನಿನ್ನ ಕೆಡೋಕೆ ಹೋಗಬೇಡ. ಇದು ಇಸಾಯಿ ಧರ್ಮ, ಅದು ಧರ್ಮವನ್ನು ನಿಮ್ಗೆ ಹೇಳುತ್ತೆ. ಎಲ್ಲ ಧರ್ಮದಲ್ಲೂ ಕೆಟ್ಟವರು ಇದ್ದಾರೆ, ಎಲ್ಲ ಧರ್ಮದವರು ಒಳ್ಳೆಯವರು ಇದ್ದಾರೆ, ಎಲ್ಲ ಧರ್ಮದಲ್ಲೂ ಕೆಟ್ಟವರು ಇದ್ದಾರೆ, ಎಲ್ಲ ಧರ್ಮದಲ್ಲಿ ಬೇಡವಾದ ಅಂತ ಜನರು ಇದ್ದಾರೆ. ಬಟ್ ನಾವು ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಒಂದಾಗಿ ನಾವು 1947 ಅದರಿಂದ ಮುಂಚೆ ಎಲ್ಲರೂ ಮುಸಲ್ಮಾನು ನಮ್ಮ ಕುರ್ಬಾನಿ ಕೊಟ್ಟಿ ನಮ್ಮ ದೇಶ ಹಿಂದೂಸ್ತಾನ್ಗೆ ನಾವು ಆಜಾದಿಗೊಳಿಸಿದ್ದೀವಿ. ನಾವು ಅದಕ್ಕೆ ಇನ್ನು ಮುಂದೆ ಇಸ್ಲಾಂಗೂ ನಾವು ಹಿಂದೂಸ್ತಾನಿಂದ ಎಷ್ಟು ಪ್ರೀತಿ ಮಾಡ್ತೀವಿ, ನಮ್ಮ ದೇಶ ಭಾರತದಿಂದ ನಾವು ಎಷ್ಟು ಪ್ರೀತಿಸುತ್ತೀವಿ, ಹಾಗೂ ನಮ್ಮ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅವ್ರ ಬಗ್ಗೆನೂ ನಾವು ಅಷ್ಟೇ ಪ್ರೀತಿ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ನಿಮ್ಮ ಅಕ್ಕ ಇರ್ಲಿ, ಅವರು ಬಂದ್ರೆ ನೀವು ನಿಂತ್ಕೊಂಡು ಅವರಿಗೆ ಸುಸ್ವಾಗತ ಮಾಡಿ, ವೆಲ್ಕಮ್ ಮಾಡಿ. ಅವ್ರು ಯಾರು ನಿಮ್ಮ ತಾಯಿ ಇದ್ರೆ, ನಮ್ಮ ಪ್ರವಾದಿ ಹೇಳ್ತಾರೆ ಅವ್ರ ಕಾಲ್ ಕೆಳಗಡೆ ನಿಮ್ಮ ಜನ್ನತ್ ಇದೆ. ಈ ಶಬ್ದಗಳು ಹೇಳಿ ನಮಗೆ ಅವರು ದೊಡ್ಡವರಿಗೆ ಯಾವ ತರ ಗೌರವ ಕೊಡಬೇಕು, ಚಿಕ್ಕ ಮಕ್ಕಳಿಗೆ ಯಾವ ತರ ನಾವು ಎಡ್ಯುಕೇಟ್ ಮಾಡಬೇಕು, ನಮ್ಮ ತಂದೆ ತಾಯಿಗೆ ಯಾವ ತರ ಗೌರವ ಕೊಡಬೇಕು, ಇದೇ ತರ ಎಲ್ಲ ಒಳ್ಳೆ ಮಾತುಗಳು ನೀವು ಯಾವಾಗಲೂ ಸತ್ಯನೇ ಪಾಲಿಸಿ, ಯಾವಾಗಲೂ ಸುಳ್ಳು ಹೇಳ್ಬೇಡಿ, ಯಾರಿಗೂ ಮೋಸ ಕೊಡಬೇಡಿ, ಅಮಾನತನ ಯಾವಾಗೂ ನೀವು ಪಾಲಿಸಿ, ಎಲ್ಲ ಒಳ್ಳೆ ಮಾತುಗಳು ಹೇಳಿ ನಮ್ಮನ್ನ ಮುಸಲ್ಮಾನ್ ಮಾಡಿದ್ದಾರೆ, ನಮ್ಮನ್ನ ಒಳ್ಳೆ ಇನ್ಸಾನ್, ಒಳ್ಳೆ ವ್ಯಕ್ತಿ ಮಾಡಿದ್ದಾರೆ. ಈ ರೀತಿ ಇದ್ರೆ ನೀವೇ ಹೇಳಿ, ಯಾರನ್ನ ಆ ಪ್ರವಾದಿಗೆ ಒಂದು ಕೆಟ್ಟ ಮಾತು ಹೇಳಿದ್ರೆ ಈ ಮುಸ್ಲಿಂ ಜನ ಯಾವಾಗನ ಬಿಡ್ತಾರೆ? ವಯಸ್ಸಲಿಯೇ ನಾವು ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಪೊಲೀಸ್ ಇಲಾಖೆಗೆ ಕೋರೋದು ಒಂದೇ ಒಂದು ಮಾತು, ಈ ತರ ಯಾರನ್ನ ಹೇಳಿದ್ರೆ ಅವರಿಗೆ ಒಂದು ಕಾನೂನು ಪಾಸ್ ಮಾಡಿ, ಯಾರನ್ನ ಇರ್ಲಿ, ಮುಸಲ್ಮಾನ್ ಇರ್ಲಿ, ಸಿಖ್ ಇರ್ಲಿ, ಜೈನ್ ಇರ್ಲಿ, ಬುದ್ಧ ಇರ್ಲಿ, और ಕ್ರಿಶ್ಚಿಯನ್ ಇರ್ಲಿ, ಯಾ ಬೇರೆ ಯಾವುದನ್ನ ಧರ್ಮಕ್ಕೆ ಪಾಲಿಸೋನಿರ್ಲಿ, ಅವರು ಯಾವುದೇ ಧರ್ಮದಲ್ಲಿ ಗುರುಗಳಿಗೆ ಮತ್ತೆ ಧರ್ಮ ಯಾರು ಪೂಜಿಸ್ತಾರೆ ಅವರಿಗೆ ಒಂದು ಕೆಟ್ಟ ಶಬ್ದಗಳನ್ನು ಯೂಸ್ ಮಾಡಬಾರದು. ಆ ತರ ಮಾಡಿದ್ರೆ ಅವರಿಗೆ ಕಾನೂನು ಮಾಡಿ ಅವರಿಗೆ ಜೈಲಾಗಬೇಕು, ಇಲ್ಲ ಏನ್ ಪನಿಷ್ಮೆಂಟ್ ಅವರಿಗೆ ಕೊಡ್ಬೋದು, ಯಾರು ಬೇರೆ ಅವರಿಗೆ ಇದು ಒಂದು ಒಳ್ಳೆ ಮೆಸೇಜ್ ಇರಬೇಕು. ಆ ತರ ಒಂದು ಕಾನೂನು ಇದ್ರೆ ಯಾರು ಈ ತರ ಮಾಡೋದಿಲ್ಲ, ಈ ತರ ನಮ್ಗೆ ಇಲ್ಲಿ ಸೇರೋಕ್ಕೆ ಅವಕಾಶನೂ ಇರೋದಿಲ್ಲ. ಒಮ್ಮೆ ಹಮಾರೆ ಭಾಯಿಯೋ, ನಮ್ಮ ಪ್ರಜಾ, ನಮ್ಮ ರಾಜ್ಯದ ಈ ಜನತೆಗೆ ಮತ್ತೆ ಸರ್ಕಾರಕ್ಕೆ ಒಂದೇ ಒಂದು ನಾವು ಮೆಸೇಜ್, ಒಂದೇ ಸಂದೇಶ ಕೊಡಕ್ಕೆ ಇಲ್ಲಿ ಸೇರಿದ್ದೀವಿ. ನಾವು ಯಾವ ತರ ನಮ್ಮ ಮೌಲಾನ ಹೇಳಿದರು, ಯಾವಾಗಲೂ ಬೇರೆ ಧರ್ಮದ ಗುರುಗಳಿಗೆ ಒಂದು ಕೆಟ್ಟ ಶಬ್ದನ ನಾವು ಯೂಸ್ ಮಾಡೋದಿಲ್ಲ, ನಾವು ಯಾರಿಗೆ ಹಾರ್ಟ್ ಮಾಡೋದಿಲ್ಲ. ಯಾಕಂದರೆ ನಮ್ಮ ಧರ್ಮ ನಮ್ಗೆ ಹೇಳುತ್ತೆ, ವಲಾ ತಸುಬ್ಬುಲ್ಲದೀನ ಯದ್ಊನ ಮಿನ್ ದೂನಿಲ್ಲಾಹ್ ಫಯಸುಬ್ಬುಲ್ಲಾಹ ಅದ್ವಂ ಬಿಗೈರಿ ಇಲ್ಮ್. ನೀವು ಯಾವುದೇ ಧರ್ಮ ಗುರುಗಳಿಗೆ, ಯಾವುದೇ ಧರ್ಮ ಅವರು
ಯಾರಿಗೆ ಪೂಜಿಸ್ತಾರೆ ಆ ಪೂಜಿಸುವಂತ ವ್ಯಕ್ತಿಗೆ ನೀವು ಒಂದು ಕೆಟ್ಟ ಶಬ್ದವನ್ನು ಯೂಸ್ ಮಾಡಬೇಡಿ, ಅವರಿಗೆ ನೀವು ಬಾಯ್ಬೇಡಿ. ಯಾಕಂದರೆ ಅವರು ಒಂದು ಧರ್ಮಗೆ ಅವರು ಆಸ್ಥೆಯಿಂದ ಪೂಜಿಸ್ತಾರೆ, ಅದರಿಂದ ನಾವು ಅವರಿಗೆ ಬೈಬೇಡಿ. ಅವರು ಕೂಡ ನಿಮಗೂ ಮತ್ತೆ ಅಲ್ಲಾಹಗೆ ಅವರು ಕೂಡ ಬೈಬಾರದು. ಯಾಕಂದರೆ ಇದೇ ರೀತಿ ಪ್ರೀತಿಯಿಂದ ಎಲ್ಲ ಜನ ಬದುಕಬಹುದು. ಇಲ್ಲ ಅಂದ್ರೆ ನಮ್ಮ ಶಾಂತಿ, ನಮ್ಮ ಸಲಾಮತಿ, ನಮ್ಮ ಇರೋದಿಲ್ಲ, ವೈಲೆನ್ಸ್ ಆಗುತ್ತೆ. ಅದಕ್ಕೆ ನಾವು ಮುಸ್ಲಿಮ್ಸ್ ಯಾರಿಗೂ ಈ ತರ ಹೇಳೋದಿಲ್ಲ. ಇಲ್ಲಿ ನಮ್ಮ ಬ್ಯಾರೆ ಧರ್ಮ ಪಾಲಿಸುವಂತ ಅಣ್ಣ ತಮ್ಮಂದರು ಮತ್ತೆ ಅಕ್ಕ ತಂಗಿಯರು ನಮ್ಮ ಈ ಶಬ್ದವನ್ನು ಕೇಳಿಸ್ತಾ ಇರಬಹುದು. ನಿಮ್ಗೆ ನಾವು ಹೇಳ್ತೀವಿ, ಇಷ್ಟು ಜನ ಯುವಕರು, ಮುದುಕರು, ಮಕ್ಕಳು ಎಲ್ಲ ಇಲ್ಲಿ ಸೇರಿದ್ದೀವಿ. ಯಾಕೆ? ನಾವು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ನಮ್ಮ ಹಾರ್ಟ್ ಇಂದ ಅವರಿಗೆ ಪ್ರೀತಿಸ್ತೀವಿ. ಅವ್ರ ಬಗ್ಗೆ ಒಂದ್ ಕೆಟ್ಟ ಶಬ್ದನು ಕೇಳಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ. ನಾವು ಕೇಳಕ್ಕೆ ಯಾವಾಗೂ ಬಿಡೋದಿಲ್ಲ, ಯಾರನ್ನು ಹೇಳಕ್ಕೂ ಬಿಡೋದಿಲ್ಲ. ಅದು ನಮ್ಗೆ ಆಗೋದಿಲ್ಲ. ನೋಡಿ, ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನೇ ಅವರೇ ನಮ್ಗೆ ಒಳ್ಳೆ ದಾರಿ ತೋರಿಸಿರೋದು. ನಿಮ್ಗೆ ಗೊತ್ತಿರಬಹುದು, ಯಾವಾಗ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಬ್ ದೇಶದಲ್ಲಿ ಇಸ್ಲಾಂ ಚರ್ಚೆ ಮಾಡ್ತಾರೆ, ಪರಿಚಯ ಮಾಡ್ತಾರೆ, ಆ ಸಂದರ್ಭದಲ್ಲಿ ಯಾವುದೇ ಹೆಣ್ಮಕ್ಕಳಿಗೆ ಸ್ವಲ್ಪ ಕೂಡ ಗೌರವ ಕೊಡ್ತಾ ಇರಲಿಲ್ಲ. ಆವಾಗ ನಮ್ಮ ಪ್ರವಾದಿ ಹೇಳಿದರು, ನಿಮ್ಮ ಮನೆಯಲ್ಲಿ ಹೆಣ್ಮಕ್ಕಳು ಹುಟ್ಟರೆ ಆ ಮಗುವನ್ನ ಸಾಕಿ ಒಳ್ಳೆ ಎಜುಕೇಟ್ ಮಾಡಿ ನಿಮ್ಗೆ ದೇವರು ಪ್ಯಾರಡೈಸ್ ಕೊಡ್ತಾನೆ. हिंदुस्तान के अंदर मजाहिब हैं, हिंदू है, मुसलमान है, सिख है, ईसाई है, इसके अलावा भी बहुत सारे मजाहिब है. मगर कोई मजहब ಯಾವ ಧರ್ಮವನ್ನು ಈ ನಿಮಗೆ ಅಪ್ಪಣೆ ಕೊಡೋದಿಲ್ಲ ಬೇರೆ ಧರ್ಮವನ್ನಿಗೆ ನೀನು ಕೆಡು. ಅದಕ್ಕೆ ಆ ಧರ್ಮವನ್ನ ಲೀಡರ್ ಅನ್ನು ನೀನು ಬಾಯಿ ಬಂದೆಗೆ ಮಾತಾಡು. ಯಾವ ಧರ್ಮ ನಿಮ್ಗೆ ಪರ್ಮಿಷನ್ ಕೊಡುತ್ತೆ, ಅಪ್ಪಣೆ ಕೊಡುತ್ತೆ? ಯಾವ ಧರ್ಮವನ್ನು ನಿಮ್ಗೆ, ಚಾಹೆ ಇಸ್ಲಾಂ ಆಗಲಿ, ಹಿಂದೂ ಆಗಲಿ, ಚಾಹೆ ಈಸಾಯಿ ಧರ್ಮ ಆಗಲಿ, ಯಾವ ಧರ್ಮ ಆದ್ರೂ ನಿಮ್ಗೆ ಇದು ಪರ್ಮಿಷನ್ ಕೊಡೋದೇ ಇಲ್ಲ. ಆ ಧರ್ಮನೇ ಇಲ್ಲ. ಬೇರೆ ಧರ್ಮಕ್ಕೆ ಕೆಡವೋದು ನಿಮ್ಗೆ ಪರ್ಮಿಷನ್ ಕೊಟ್ಟರೆ ಧರ್ಮನೇ ಇಲ್ಲ. ಹಿಂದೂ ನಮ್ಮ ತಮ್ಮ ಅಣ್ಣ ಇದ್ದಾರಂಗೆ, ಹಿಂದೂ ಮುಸಲ್ಮಾನ್ ಅಣ್ಣ ತಮ್ಮದವರು ಇದ್ದಂಗೆ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇಂಥ ಗಂಧ ಜನಗಳು ಹುಟ್ಟಿ ನಮ್ಮ ಕರ್ನಾಟಕದ ವಾತಾವರಣಕ್ಕೆ ಕೆಡಿಸೋಕೆ ಇಷ್ಟಪಡ್ತಾ ಇದ್ದಾರೆ. ಅದು ಆಗಕ್ಕೆ ಸಾಧ್ಯವಿಲ್ಲ. ಹಿಂದೂ ಆಗಲಿ, ನಮ್ಮ ಅಣ್ಣ ತಮ್ಮ, ಈಸಾಯಿ ಆಗಲಿ, ಮುಸಲ್ಮಾನ್, ಸಿಖ್, ಈಸಾಯಿ ಯಾರು ಆಗಲಿ, ತಮ್ಮ ಧರ್ಮದನ್ನು ನಾವು ಕಾಪಾಡೋದು, ಬೇರೆ ಧರ್ಮದನ್ನು ನಾವು ಕೆಡೋದು, ಇದು ಯಾವ ಧರ್ಮ ನಮಗೆ ಹೇಳಿಕೊಡೋದಿಲ್ಲ. अपने धर्म पर मजबूती के साथ कायम रहो. किसी के धर्म को उंगली उठाना या किसी के धर्म को हम जो है नीचा दिखाना, किसी धर्म के गुरु और उनके बुजुर्गों की हम बेइज्जती करना आपको कोई मजहब नहीं सिखाता. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಇವರಿಗೆಲ್ಲ ಬಾಯಿ ಬಿಡಕ್ಕೆ ಎಂತ ಪರಿಸ್ಥಿತಿ ಬಂದಿದೆ. ಇದು ಏನು ಮಾಡ್ತಾ ಇದ್ದೀರಾ? ಯಾಕೆ ಹೇಳ್ತಾ ಇದ್ದೀರಾ? ಏನು ಮಾಡಿದ್ದಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ?